ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ವಿನ್ನರ್ ಆಫ್ ಕಾಮರ್ಸ್ UGC NET and KSET 2025. So those who are preparing for these exam, this video very useful. Today I have discussed unit number 1 teaching aptitude continue part. So let us now discuss what are the levels of teaching and what are the modes of teaching. So first one is levels of teaching we have discussed. There are three levels of teachings are there. One is memory level and second one is understanding level and reflective level. And teaching modes. First one is pedology, andrology and heterology. So heterology. So these are the modes and as well as levels of teaching. Discussing one by one in next slide. First one, memory level teaching. Memory level teaching, who is introduced this concept? Herbert. ಹರ್ಬರ್ಟ್ ಅನ್ನವರು ಈ ಮೆಮರಿ ಲೆವೆಲ್ ಟೀಚಿಂಗ್ ಅನ್ನ ಇಂಟ್ರೊಡ್ಯೂಸ್ ಮಾಡ್ತಾರೆ. ಸೊ ಮೆಮರಿ ಲೆವೆಲ್ ಟೀಚಿಂಗ್ ಇಸ್ ಆಲ್ಸೋ ನೋನ್ ಆಸ್ ಥಾಟ್ಲೆಸ್ ಲೆವೆಲ್ ಟೀಚಿಂಗ್. ಇದನ್ನ ಇನ್ನೊಂದು ಹೆಸರು ಏನಂತ ಕರೀತಾರೆ ಅಂದ್ರೆ ದಿಸ್ ಈಸ್ ಕಾಲ್ಡ್ ಆಸ್ ಥಾಟ್ಲೆಸ್ ಲೆವೆಲ್ ಆಫ್ ಟೀಚಿಂಗ್ ಅಂತ ಕರೀತಾರೆ. ಬಿಕಾಸ್ ದ ಲರ್ನರ್ ಓನ್ಲಿ ರಿಕಾಲ್ ದ ಫ್ಯಾಕ್ಟ್ಸ್ ವಿತೌಟ್ ಡೀಪ್ ಅಂಡರ್ಸ್ಟ್ಯಾಂಡಿಂಗ್. ಸೊ ಲರ್ನರ್ ಏನ್ ಮಾಡ್ತಾರ್ರಿ, ಜಸ್ಟ್ ರಿಕಾಲ್ ಮಾಡ್ತಾರ, ಬೈ ಹ್ಯಾಟ್ ಮಾಡ್ತಾರ ವಿತೌಟ್ ಅಂಡರ್ಸ್ಟ್ಯಾಂಡಿಂಗ್ ದ ಟಾಪಿಕ್. ಸೊ ದಟ್ ಈಸ್ ಕಾಲ್ಡ್ ಆಸ್ ಥಾಟ್ಲೆಸ್ ಲೆವೆಲ್ ಆಫ್ ಟೀಚಿಂಗ್ ಅಂತನೂ ಕರೀತಾರೆ. ಸೊ ಮೆಮರಿ ಲೆವೆಲ್ ಇಸ್ ಕಾಲ್ಡ್, ಯಾರು ಪ್ರಪೋನೆಂಟ್ ಮಾಡಿದ್ರಿ ಮೆಮರಿ ಲೆವೆಲ್ ಆಫ್ ಟೀಚಿಂಗ್ ಅನ್ನ? ಹರ್ಬರ್ಟ್ ಅವರು ಪ್ರಪೋನೆಂಟ್ ಮಾಡಿದ್ದಾರೆ. ಸೊ ಇದ್ರದ್ದು ಮೇನ್ ಒಂದು ಅನೇದರ್ ವರ್ಡ್ ಏನ್ರಿ, ಥಾಟ್ಲೆಸ್ ಲೆವೆಲ್ ಆಫ್ ಟೀಚಿಂಗ್ ಅಂತನೂ ಕರೀತಾರೆ. ಸೊ ದ ಲರ್ನರ್ ಓನ್ಲಿ ರಿಕಾಲ್ ದ ಫ್ಯಾಕ್ಟ್ಸ್ ವಿತೌಟ್ ಡೀಪರ್ ಅಂಡರ್ಸ್ಟ್ಯಾಂಡಿಂಗ್, ದಟ್ ಈಸ್ ಕಾಲ್ಡ್ ಆಸ್ memory level of teaching. So what are the characteristics of memory level of teaching? First one characteristics, it is focused on rote learning and memorization. Rote learning is nothing but spoon feeding or learning ಯಾವ ತರ ಅಂದ್ರೆ ಬೈ ಹಾರ್ಟ್ ಮಾಡಿಸೋದಿರ್ಬೋದು, ಮೆಮೊರೈಸೇಷನ್ ಮಾಡಿಸೋದಿರ್ಬೋದು. ದಟ್ ಈಸ್ ಕಾಲ್ಡ್, ಇಟ್ ಈಸ್ ಫೋಕಸಿಂಗ್ ಆನ್ rote learning and memorization and passive role of learner. ಸೊ ಇಲ್ಲಿ ಆಕ್ಟಿವ್ ಯಾರು ಇರ್ತಾರ ಅಂದ್ರೆ ಟೀಚರ್ ಇಸ್ ಆಕ್ಟಿವ್ ಇರ್ತಾರ. ಸೊ ಪ್ಯಾಸಿವ್ is the learner or student. So student just receive the information. So as a teacher to provide the information, just student is to receive the information, just receive the information. So what is the aim of memory level teaching? Main intention of or main aim is acquisition of fluctual knowledge. So it is ಟೀಚರ್ ಸೆಂಟರ್ ಮೆಥಡ್ ಅಂತಲೂ ಕರೀತಾರೆ. ಮೆಮರಿ ಲೆವೆಲ್ ಆಫ್ ಟೀಚಿಂಗ್ ಅನ್ನ ಟೀಚರ್ ಸೆಂಟರ್ ಮೆಥಡ್ ಅಂತಲೂ ಕರೀತಾರೆ. ಟೀಚರ್ ಇಸ್ ಅ ಡೊಮಿನೆಂಟ್ಸ್ ದ ಪ್ರೊಸೆಸ್. ಲಿಟಲ್ ಅಂಡರ್ಸ್ಟ್ಯಾಂಡಿಂಗ್ ಇಟ್ ಈಸ್ ಇನ್ವಾಲ್ವ್ಡ್. ಇಟ್ ಮೀನ್ಸ್ ಇಟ್ ಈಸ್ ಲಿಟಲ್ ಅಂಡರ್ಸ್ಟ್ಯಾಂಡಿಂಗ್ ಕಾನ್ಸೆಪ್ಟ್ ಅನ್ನು ಅಂಡರ್ಸ್ಟ್ಯಾಂಡ್ ಮಾಡಕ್ಕೆ ಆಸ್ ಅ ಟೀಚರ್ ರೋಲ್ ಏನ್ ಮಾಡ್ತೈತ್ರಿ, ಸ್ಟೂಡೆಂಟಿಗೆ ಫೋರ್ಸ್ ಮಾಡ್ತೈತಿ. ದಿಸ್ ಇಸ್ ಕಾಲ್ಡ್ ಆಸ್ memory level teaching and suitable for lower classes. So this memory level of teaching is suitable for lower class like primary education. Primary education is the best example for memory level teaching. So for example, learning multiplication tables by heart. ಯಾವ ತರ ಅದನ್ನ ಮಲ್ಟಿಪ್ಲಿಕೇಶನ್ ಟೇಬಲ್ಸ್ ಏನದವಲ್ಲ ಅದನ್ನ ಬೈ ಹಾರ್ಟ್ ಮಾಡ್ಕೊಂತ ರಿಮೆಂಬರ್ ಮಾಡೋದು, ಸೊ ಲರ್ನ್ ಮಾಡೋದು, ದಟ್ ಈಸ್ ಕಾಲ್ಡ್ ಆಸ್ ಅ ಬೆಸ್ಟ್ ಎಕ್ಸಾಂಪಲ್. ಅಂಡ್ ಸೆಕೆಂಡ್ ಒನ್ ಈಸ್ ಮೆಮೊರೈಸಿಂಗ್ ದ ಸ್ಟೇಟ್ ಕ್ಯಾಪಿಟಲ್ಸ್ ಆರ್ ಡೇಟ್ ಇನ್ ಹಿಸ್ಟ್ರಿ ಒಳಗೆ ಏನ್ ಡೇಟ್ಸ್ ಬರ್ತಾವಲ್ಲ ಅಥವಾ ಕ್ಯಾಪಿಟಲ್ ಸಿಟಿ ಆಫ್ ದ ಡಿಫ್ರೆಂಟ್ ಸ್ಟೇಟ್ಸ್ ನ ಮೆಮೊರೈಸ್ ಮಾಡೋದು. ದಿಸ್ ಇಸ್ ಆಲ್ಸೋ ಮೆಮರಿ ಲೆವೆಲ್ ಟೀಚಿಂಗ್ ಅಂತ ಕರಿತೇವೆ. ಆಸ್ ಅ ಟೀಚರ್ ಆಸ್ಕಿಂಗ್ ದ ಸ್ಟೂಡೆಂಟ್ ಏನ್ ಮಾಡ್ತಾರೆ, ಸ್ಟೂಡೆಂಟ್ಗೆ ಏನ್ ಮಾಡ್ತಾರೆ, ಆಸ್ ಅ ಟೀಚರ್ ಆದವ್ರು ಏನ್ ಮಾಡ್ತಾರೆ, ರಿಪೀಟೆಡ್ ಪೋಯಮ್ ಅನ್ನ ಲೈನ್ ಬೈ ಲೈನ್ ವಿತೌಟ್ ಅನಲೈಸಿಂಗ್ ದ ಅವ್ರು ಏನ್ ಮಾಡ್ತಾರೆ, ಬೈ ಹಾರ್ಟ್ ಮಾಡಂತಾರ. ದಿಸ್ ಇಸ್ ಕಾಲ್ಡ್ ಆಸ್ ಬೆಸ್ಟ್ ಎಕ್ಸಾಂಪಲ್ ಫಾರ್ ಮೆಮರಿ ಲೆವೆಲ್ ಟೀಚಿಂಗ್. ಸೊ ಇಲ್ಲಿ ಒಂದು ಕ್ವಶನ್ ಅರೈಸ್ ಆಗಿರ್ಬಹುದು, ಏನಂತಂದ್ರ ಮೆಮರಿ ಲೆವೆಲ್ ಟೀಚಿಂಗ್ ಅನ್ನ ಯಾರು ಪ್ರಪೋನೆಂಟ್ ಮಾಡಿದ್ರು? ಸೊ ಮೆಮರಿ ಲೆವೆಲ್ ಅನ್ನ ಟೀಚಿಂಗ್ ಅನ್ನ ಪ್ರಪೋನೆಂಟ್ ಮಾಡಿದವರು ಹರ್ಬರ್ಟ್ ಅವರು. ಸೊ ವಾಟ್ ಈಸ್ ಅ ಮೆಮರಿ ಲೆವೆಲ್ ಇಸ್ ಅ ಮೇನ್ ಇಂಟೆನ್ಷನ್. ದಿಸ್ ಈಸ್ ಕಾಲ್ಡ್ ಆಸ್ ಇಟ್ ಈಸ್ ಥಾಟ್ಲೆಸ್ ಲೆವೆಲ್ ಆಫ್ ಟೀಚಿಂಗ್ ಅಂತಲೂ ಕರೀತಾರೆ. ಬಿಕಾಸ್ ಆಸ್ ಅ ಲರ್ನರ್, ಆಸ್ ಅ ಸ್ಟೂಡೆಂಟ್ ರಿಕಾಲ್ ದ ಇನ್ಫಾರ್ಮೇಶನ್, ರಿಕಾಲ್ ದ ಫ್ಯಾಕ್ಟ್ಸ್ ವಿತೌಟ್ ಡೀಪರ್ ಅಂಡರ್ಸ್ಟ್ಯಾಂಡಿಂಗ್. ಅವ್ರು ಏನ್ ಮಾಡ್ತಾರೆ, ಯಾವುದೇ ಅಂಡರ್ಸ್ಟ್ಯಾಂಡ್ ಮಾಡ್ಕೋ ಜಸ್ಟ್ ರಿಕಾಲ್ ಮಾಡ್ತಾರೆ. ದಟ್ ಈಸ್ ಕಾಲ್ಡ್ ಆಸ್ ಅ memory level of teaching ಅಂತ ಕರಿತೇವೆ. ಸೊ ನೆಕ್ಸ್ಟ್ ಒನ್ ಈಸ್ ಅಂಡರ್ಸ್ಟ್ಯಾಂಡಿಂಗ್ ಲೆವೆಲ್ ಆಫ್ ಟೀಚಿಂಗ್. ದಿಸ್ ಈಸ್ ನೆಕ್ಸ್ಟ್ ಲೆವೆಲ್ ಆಫ್ ಮೆಮರಿ ಲೆವೆಲ್. ಸೊ ಮೆಮರಿ ಲೆವೆಲ್ ದ ನೆಕ್ಸ್ಟ್ ಲೆವೆಲ್ ಆಫ್ ಅಂಡರ್ಸ್ಟ್ಯಾಂಡಿಂಗ್ ಲೆವೆಲ್ ಆಫ್ ಟೀಚಿಂಗ್. ಸೊ ಹೂ ಇಸ್ ಪ್ರಪೋನೆಂಟ್ ಆಫ್ ದಿಸ್ ಟಾಪಿಕ್? ದಟ್ ಈಸ್ ಕಾಲ್ಡ್ ಆಸ್ ಮ್ಯಾರಿಸನ್ ಅಥವಾ ಮೋರಿಸನ್ ಅಂತಲೂ ಕರಿತೇವೆ. ಸೊ ದಿಸ್ ಈಸ್ ನೌನ್ ಆಸ್ ಥಾಟ್ಫುಲ್ ಲೆವೆಲ್ ಆಫ್ ಟೀಚಿಂಗ್ ಅಂತಲೂ ಕರಿತೇವೆ. ಸೊ ಅಂಡರ್ಸ್ಟ್ಯಾಂಡಿಂಗ್ ಲೆವೆಲ್ ಆಫ್ ಟೀಚಿಂಗ್ ಅನ್ನ thoughtful level of teaching ಅಂತ ಕರಿತೇವೆ. ಬಿಕಾಸ್ ದ ಲರ್ನರ್ ಈಸ್ ಎಂಕರೇಜ್ಡ್ ಟು ಅಂಡರ್ಸ್ಟ್ಯಾಂಡ್ ದ ಐಡಿಯಾಸ್ ಅಂಡ್ ಕಾನ್ಸೆಪ್ಟ್.
ಲರ್ನರ್ ಏನು ಮಾಡ್ತಾರೆ, ಎನ್ಕರೇಜ್ ಮಾಡ್ತಾರೆ ಟು ಅಂಡರ್ಸ್ಟ್ಯಾಂಡ್ ದ ಐಡಿಯಾಸ್ ಆ್ಯಂಡ್ ಕಾನ್ಸೆಪ್ಟನ್ನು ತಿಳಿದುಕೊಳ್ಳೋಕೆ ಅವರು ಇಟ್ ಮೀನ್ಸ್ ಇಂಟ್ರೆಸ್ಟ್ ತೋರಿಸ್ತಾರೆ, ಕ್ಯೂರಿಯಾಸಿಟಿ ತೋರಿಸ್ತಾರೆ. ಸೊ ದಿಸ್ ಇಸ್ ಕಾಲ್ಡ್ ಆಸ್ ಥಾಟ್ಫುಲ್ ಲೆವೆಲ್ ಆಫ್ ಟೀಚಿಂಗ್ ಅನ್ನು ನಾವೇನಂತೀವಿ ಅಂಡರ್ಸ್ಟ್ಯಾಂಡಿಂಗ್ ಲೆವೆಲ್ ಆಫ್ ಟೀಚಿಂಗ್ ಅಂತ ಕರಿತೀವಿ. ಸೊ ಹೂ ಆರ್ ಪ್ರಪೋಂಡಿಂಗ್ ದಿಸ್ ಕಾನ್ಸೆಪ್ಟ್ ಅಂದ್ರೆ ಮೋರಿಸನ್ ಅಂತ ಹೇಳ್ಬೇಕು. ಸೊ ವಾಟ್ ಆರ್ ದ ಕ್ಯಾರೆಕ್ಟರಿಸ್ಟಿಕ್ಸ್ ಇನ್ವಾಲ್ವ್ಡ್ ಇನ್ ಅಂಡರ್ಸ್ಟ್ಯಾಂಡಿಂಗ್ ಲೆವೆಲ್ ಆಫ್ ಟೀಚಿಂಗ್? ಫಸ್ಟ್ ಒನ್ ಈಸ್ learner rule is a less passive compared to the memory level teaching. This is a learner rule is less passive, actively thinking the start. ಇಲ್ಲಿ ಅವ್ರು ಏನು ಮಾಡ್ತಾರೆ, ಆಕ್ಟಿವ್ ಆಗಿ ಥಿಂಕ್ ಮಾಡಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಯಾರ್ರಿ? ಲರ್ನರ್ ಆರ್ ಸ್ಟೂಡೆಂಟ್. ಟೀಚರ್ ಸ್ಟಿಲ್ ಪ್ಲೇ ದ ಪ್ರೊಮಿನೆಂಟ್ ರೂಲ್, ದಟ್ ಈಸ್ ಜಸ್ಟ್ ಅವ್ರು ಏನು ಮಾಡ್ತಾರೆ, ಆಸ್ ಅ ಟೀಚರ್ ರೂಲ್ ಏನೈತಿ ಜಸ್ಟ್ ಅವರು ರೂಲ್ ಅನ್ನ ಪ್ಲೇ ಮಾಡೋದು, ದಟ್ ಈಸ್ ಗೈಡ್ ಮಾಡೋದು. ಬಟ್ ಎನ್ಕರೇಜ್ ಇಂಟರಾಕ್ಷನ್, ಸೊ ಅವ್ರಿಗೆ ಎನ್ಕರೇಜ್ ಮಾಡಿ ಇಂಟರಾಕ್ಷನ್ ಇನ್ವಾಲ್ವ್ಮೆಂಟ್ ಮಾಡೋದು. ಆಸ್ ಅ ಟೀಚರ್ ರೂಲ್ ಏನಿದೆ, ಸ್ಟೂಡೆಂಟನ್ನು ಇನ್ವಾಲ್ವ್ಮೆಂಟ್ ಮಾಡೋದು, ಸ್ಟೂಡೆಂಟನ್ನು ಸ್ಟಡಿ ಒಳಗೆ ಇನ್ವಾಲ್ವ್ಮೆಂಟ್ ಮಾಡೋದು ಅಥವಾ ಲರ್ನಿಂಗ್ ಒಳಗೆ ಇನ್ವಾಲ್ವ್ಮೆಂಟ್ ಮಾಡೋದು ಮೇನ್ ಇಂಟೆನ್ಷನ್. ನೆಕ್ಸ್ಟ್ ಒನ್ ಈಸ್ it helps to relationship between the facts, concept and ideas. So this is also main characteristics of understanding level of teaching, and it is a foundation level of, it is a foundation for reflective level of teaching. So reflective level of teaching next ಬರ್ತೈತ್ರಿ, ಇದು ಫೌಂಡೇಶನ್ ಆಗಿ ಇರ್ತದಂತ ಹೇಳ್ಬೋದು. ಯಾವ್ದ್ರಿ? ಅಂಡರ್ಸ್ಟ್ಯಾಂಡಿಂಗ್ ಲೆವೆಲ್ ಆಫ್ ಟೀಚಿಂಗ್. ನೆಕ್ಸ್ಟ್ ಒನ್ ಈಸ್ ಇಟ್ ಫೋಕಸ್ ಆನ್ ಕಾಸ್ ಆ್ಯಂಡ್ ಎಫೆಕ್ಟ್ ರಿಲೇಶನ್ಶಿಪ್. ಫಾರ್ ಎಕ್ಸಾಂಪಲ್, ಇದು ಇಲ್ಲಿ ಯಾವ ಥರ ಒಂದು ಫೋಕಸ್ ಅನ್ನು ಹೊಂದೈತೆ ಅಂದ್ರೆ ಕಾಸ್ ಆ್ಯಂಡ್ ಎಫೆಕ್ಟ್. ಕಾಸ್ ಆ್ಯಂಡ್ ಎಫೆಕ್ಟ್ ಯಾವ ಥರ ಇಂಪ್ಯಾಕ್ಟ್ ಆಗ್ತತಿ ಅಂತ ಇಲ್ಲಿ ನಾವು ರಿಲೇಶನ್ಶಿಪ್ಪನ್ನು ಕಂಡುಹಿಡ್ತೀವಿ. ಫಾರ್ ಎಕ್ಸಾಂಪಲ್, ಈಗ ಯಾರು ಸ್ಮೋಕಿಗೆ ಅಡಿಕ್ಟ್ ಆಗಿದ್ರಂದ್ರೆ, ಸೊ ಸ್ಮೋಕಿಂದ ಅವ್ರಿಗೇನು ಕ್ಯಾನ್ಸರ್ ಅಟ್ಯಾಕ್ ಆಗುತ್ತೆ. ಸೊ ಇಲ್ಲಿ ಕಾಸ್ ಸ್ಮೋಕ್ ಒಂದು ಏನು ಆಕ್ಟಿವ್ ಆಗಿ ವರ್ಕ್ ಆಕತಿ, ಬಟ್ ಅದು ಯಾವ ಥರ ಅವ್ರಿಗೆ ಲಂಗ್ಸಿಗೆ ಅಥವಾ ಕ್ಯಾನ್ಸರ್ ಬರೋಕೆ ಏನು ಕಾರಣ ಆಯ್ತು, ದಿಸ್ ಕಾಸ್ ಆ್ಯಂಡ್ ಎಫೆಕ್ಟ್ ರಿಲೇಶನ್ಶಿಪ್ ಏನಿದೆ, ಸೊ ಇದು ನಾವು ಕಂಡುಹಿಡಿಯೋಕೆ ದಿಸ್ ಈಸ್ ಆಲ್ಸೋ ಅಂಡರ್ಸ್ಟ್ಯಾಂಡಿಂಗ್ ಲೆವೆಲ್ ಆಫ್ ಟೀಚಿಂಗ್ ಈಸ್ ಅ ಮೇನ್ ರೂಲ್ ಆಗ್ತದೆ ಅಂತ ಹೇಳ್ಬೋದು. ಸೊ ವಾಟ್ ಆರ್ ದ ಮೆಥಡ್ಸ್ ಆಫ್ ದಿಸ್ ಅಂಡರ್ಸ್ಟ್ಯಾಂಡಿಂಗ್ ಲೆವೆಲ್? ಯಾವ ಥರ ಮೆಥಡ್ಸ್ ನಾವು ಯೂಸ್ ಮಾಡ್ತಾರೆ, ಲೈಕ್ ಯೂಸಿಂಗ್ ಟೀಚಿಂಗ್ ಮೆಥಡ್ಸ್ ಲೈಕ್ ಲೆಕ್ಚರರ್ ಇರ್ಬೋದು, ಡೆಮೋನ್ಸ್ಟ್ರೇಷನ್ ಇರ್ಬೋದು, ಡಿಸ್ಕಷನ್ ಇರ್ಬೋದು. ದೀಸ್ ಆರ್ ದಿ ಬೆಸ್ಟ್ ಮೆಥಡ್ಸ್ ಆಫ್ ಟೀಚಿಂಗ್ ಮೆಥಡ್ಸ್ ಅಂತ ಹೇಳ್ಬೋದು. ಫಾರ್ ಎಕ್ಸಾಂಪಲ್, ಹರ್ ಸೈನ್ಸ್ ಟೀಚರ್ ಎಕ್ಸ್ಪ್ಲೇನಿಂಗ್ ದ ಹೌ ಫೋಟೋಸಿಂಥಸಿಸ್ ವರ್ಕ್ ಆ್ಯಂಡ್ ಆಸ್ಕಿಂಗ್ ದ ಸ್ಟೂಡೆಂಟ್ ಟು ರಿಲೇಟ್ ದ ಫುಡ್ ಚೈನ್ಸ್. ಸೊ ಅವ್ರಿಗೆ ಹೆಂಗೆ ಫೋಟೋಸಿಂಥಸಿಸ್ ಹೆಂಗೆ ವರ್ಕ್ ಆಕತಿ, ಅದನ್ನ ಹೆಂಗೆ ನೀವು ಫುಡ್ ಚೈನ್ಸ್ಗೆ ಕನೆಕ್ಟಿವ್ ಮಾಡ್ತೀರಿ. ಸೊ ಫಾರ್ ಎಕ್ಸಾಂಪಲ್ ಏನಂತೇವೆ ನಾವು, ಕಪ್ಪೆದ ಒಂದು ಯಾವುದಕ್ಕೆ ಡಿಪೆಂಡೆಂಟ್ ಆಗೈತಿ, ಸೊ ಇದು ಹಸು ಯಾವುದಕ್ಕೆ ಡಿಪೆಂಡೆಂಟ್ ಆಗಿದೆ, ಅದೇ ಫುಡ್ ಚೈನಲ್ಲಿ ಕನೆಕ್ಟಿವಿಟಿ ಹೆಂಗನ ಹೇಳ್ಕೊಡೋದು ಆ್ಯಸ್ ಅ ಸೈನ್ಸ್ ಟೀಚರ್ ದ ರೂಲ್. ಅವ್ರು ಏನು ಮಾಡ್ತಾರೆ, ಅವ್ರಲ್ಲಿ ಅಂಡರ್ಸ್ಟ್ಯಾಂಡ್ ಮಾಡೋಕೆ, ಸ್ಟೂಡೆಂಟನ್ನು ಅಂಡರ್ಸ್ಟ್ಯಾಂಡ್ ಮಾಡೋಕೆ ಒಂದು ಆ್ಯಕ್ಟಿವ್ ಆಗಿ ವರ್ಕ್ ಆಗ್ತಾರೆ, ಆ್ಯಕ್ಟಿವ್ ಆಗಿ ಇನ್ವಾಲ್ವ್ಮೆಂಟ್ ಆಗ್ತಾರೆ. ಅದರ್ವೈಸ್ ಸ್ಟೂಡೆಂಟ್ ಆಲ್ಸೋ ಆ್ಯಕ್ಟಿವ್ಲಿ ಇನ್ವಾಲ್ವ್. ಸೊ ದಿಸ್ ಅಂಡರ್ಸ್ಟ್ಯಾಂಡ್ ಲೆವೆಲ್ ಆಫ್ ಟೀಚಿಂಗ್ ಈಸ್ ಬೋತ್ ಆರ್ ಆ್ಯಕ್ಟಿವ್ಲಿ ಇನ್ವಾಲ್ವ್ ಇನ್ ಟೀಚಿಂಗ್ ಆಸ್ ವೆಲ್ ಆಸ್ ಲರ್ನಿಂಗ್. ಸೊ in mathematics, learning how why formula work instead of any memorizing them. ಸೊ ಇಲ್ಲೇನವರು ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡು ಯಾಕೆ ಇದು ಇಂಪಾರ್ಟೆಂಟ್ ಐತೆ, ಯಾಕೆ ಇಂಪಾರ್ಟೆಂಟ್ ಇಲ್ಲ ಅಂತ ಅವ್ರು ಏನು ಮಾಡ್ತಾರೆ, ಫಾರ್ಮುಲಾ ಯೂಸ್ ಮಾಡ್ಕೊಂಡು ಆನ್ಸರನ್ನು ಕಂಡುಹಿಡಿಯೋಕೆ ಟ್ರೈ ಮಾಡ್ತಾರೆ. ದಿಸ್ ಇಸ್ ಅಂಡರ್ಸ್ಟ್ಯಾಂಡಿಂಗ್ ಲೆವೆಲ್ ಆಫ್ ಟೀಚಿಂಗ್. ಸೊ ಅಂಡರ್ಸ್ಟ್ಯಾಂಡಿಂಗ್ ಲೆವೆಲ್ ಆಫ್ ಟೀಚಿಂಗ್ ದ ಮೇನ್ ಇಂಟೆನ್ಷನ್ ಆಫ್ ಮೀನಿಂಗ್ ಆಫ್ ಪೋಯಮ್, ನಾಟ್ ಜಸ್ಟ್ ರಿಕಾಲಿಂಗ್. ಇಲ್ಲಿ ಒಂದು ಪೋಯಮ್ ಏನು ಹೇಳ್ತದೆ ಅಂತ ಅವ್ರು ಏನು ಮಾಡ್ತಾರೆ, ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳೋಕೆ ಏನು ಮಾಡ್ತಾರೆ, ಟ್ರೈ ಮಾಡ್ತಾರೆ. ಸೊ ಅಂಡರ್ಸ್ಟ್ಯಾಂಡ್ ಲೆವೆಲ್ ಆಫ್ ಟೀಚಿಂಗ್ ಈಸ್ ಅ ಸೆಕೆಂಡ್ ಲೆವೆಲ್ ಆಫ್ ಟೀಚಿಂಗ್ ಅಂತ ಹೇಳ್ಬೋದು. ನೆಕ್ಸ್ಟ್ ಲಾಸ್ಟ್ ಒನ್ ಈಸ್ ರಿಫ್ಲೆಕ್ಟಿವ್ ಲೆವೆಲ್ ಆಫ್ ಟೀಚಿಂಗ್. ಸೊ ರಿಫ್ಲೆಕ್ಟಿವ್ ಲೆವೆಲ್ ಆಫ್ ಟೀಚಿಂಗ್ ಅನ್ನ ಪ್ರೊಪೋನೆಂಟ್ ಮಾಡಿದವರು ಹಂಡ್ ಅಂತೇಳಿ. ಸೊ ದಿಸ್ ಈಸ್ ವೆರಿ ಇಂಪಾರ್ಟೆಂಟ್ ಬಿಕಾಸ್ ಯುವರ್ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ಹೂ ಆರ್ ಪ್ರೊಪೋನೆಂಟ್ ಫಾರ್ ದ ರಿಫ್ಲೆಕ್ಟಿವ್ ಲೆವೆಲ್ ಆಫ್ ಟೀಚಿಂಗ್ ಅಂತ ಕೇಳ್ಬೋದು. ಸೊ ಇಟ್ ಈಸ್ ಆಲ್ಸೋ known as ಇಂಟ್ರೋಸ್ಪೆಕ್ಟಿವ್ ಆರ್ ಹೈಯರ್ ಆರ್ಡರ್ ಲೆವೆಲ್ ಆಫ್ ಟೀಚಿಂಗ್ ಅಂತ ಕರಿತೀವಿ. ಸೊ ವಾಟ್ ಈಸ್ ದ ಇಂಟ್ರೋಸ್ಪೆಕ್ಟಿವ್ ಲೆವೆಲ್ ಆಫ್ ಟೀಚಿಂಗ್ ಆರ್ ಹೈಯರ್ ಆರ್ಡರ್ ಲೆವೆಲ್ ಆಫ್ ಟೀಚಿಂಗ್ ಅಂದ್ರೆ ರಿಫ್ಲೆಕ್ಟಿವ್ ಲೆವೆಲ್ ಆಫ್ ಟೀಚಿಂಗ್ ಅಂತ ಆನ್ಸರ್ ಹೇಳ್ಬೇಕದಿ. ವೇರ್ ಲರ್ನರ್ಸ್ ಎಂಗೇಜ್ ಇನ್ ದ ಡೀಪ್ ಥಿಂಕಿಂಗ್ ಆ್ಯಂಡ್ ಇಂಡಿಪೆಂಡೆಂಟ್ ಪ್ರಾಬ್ಲಮ್ ಸಾಲ್ವಿಂಗ್. ಸೊ ಅಲ್ಲೇನೆ ಆಸ್ ಅ ಲರ್ನರ್, ಆಸ್ ಅ ಸ್ಟೂಡೆಂಟ್ ಏನು ಮಾಡ್ತಾರೆ, ಎಂಗೇಜ್ ಇನ್ ಡೀಪ್ ಥಿಂಕಿಂಗ್, ಅವರು ಸ್ವಂತವಾಗಿ ವಿಚಾರಣೆ ಮಾಡ್ತಾರೆ. ಅದರ್ವೈಸ್ ಇಂಡಿಪೆಂಡೆಂಟ್ ಆಗಿ ಪ್ರಾಬ್ಲಮ್ ಸಾಲ್ವ್ ಆಗಿ ಯಾರಿಗೆ ಅವರು ಡಿಪೆಂಡೆಂಟ್ ಆಗಲಿದೆ ಅವ್ರು ಏನು ಮಾಡ್ತಾರೆ, ಪ್ರಾಬ್ಲಮನ್ನು ಸಾಲ್ವ್ ಮಾಡೋಕೆ ಟ್ರೈ ಮಾಡ್ತಾರೆ. ಸೊ ವಾಟ್ ಆರ್ ದ ಕ್ಯಾರೆಕ್ಟರಿಸ್ಟಿಕ್ಸ್ ಇನ್ವಾಲ್ವ್ಡ್ ಇನ್ ರಿಫ್ಲೆಕ್ಟಿವ್ ಲೆವೆಲ್ ಆಫ್ ಟೀಚಿಂಗ್? ಫಸ್ಟ್ ಒನ್ ಈಸ್ ಲರ್ನರ್ ಈಸ್ ಹೈಲಿ ಆಕ್ಟಿವ್, ನಾಟ್ ಅ ಟೀಚರ್. ಲರ್ನರ್ ಈಸ್ ಹೈಲಿ ಆಕ್ಟಿವ್, ಕ್ರಿಯೇಟಿವ್ ಆ್ಯಂಡ್ ಇಮ್ಯಾಜಿನೇಟಿವ್, ಆ್ಯಂಡ್ ಟೀಚರ್ಸ್ ರೂಲ್ ಈಸ್ ಅ ಗೈಡಿಂಗ್, ನಾಟ್ ಅ ಡೊಮಿನೇಟಿಂಗ್. ಆಸ್ ಅ ಟೀಚರ್ ರೂಲ್ ಏನು ಜಸ್ಟ್ ಗೈಡ್ ಮಾಡೋದು ಅಷ್ಟೇ ಇರ್ತೈತಿ. ಫೋಕಸಿಂಗ್ ಆನ್ ಕ್ರಿಟಿಕಲ್ ಥಿಂಕಿಂಗ್, ರೀಸನಿಂಗ್ ಆ್ಯಂಡ್ ಅಪ್ಲಿಕೇಶನ್. ಆ್ಯಂಡ್ ಟೀಚಿಂಗ್ ಮೆಥಡ್ಸ್ ಅನ್ನು ಯಾವ್ಯಾವ ಯೂಸ್ ಮಾಡ್ತಾರೆ ಅಂದ್ರೆ ಪ್ರಾಬ್ಲಮ್ ಸಾಲ್ವಿಂಗ್, ಹ್ಯೂರಿಟಿಸ್ಟ್, ಡಿಸ್ಕವರಿ, ರಿಸರ್ಚ್ ಪ್ರಾಜೆಕ್ಟ್. ಸೊ ದಿಸ್ ಈಸ್ ಅ ಟೀಚಿಂಗ್ ಮೆಥಡ್ಸ್ ಆ್ಯಂಡ್ ಸೂಟೇಬಲ್ ಫಾರ್
this is suitable for higher education and research. ಸೊ ಈ ರಿಸರ್ಚ್ ಯಾರು PhD ಮಾಡ್ತಿರ್ತಾರ, ಹೈಯರ್ ಎಜುಕೇಷನ್ ಯಾರು ಹೋಗಿರ್ತಾರ, ಅದು ದಿಸ್ ರಿಫ್ಲೆಕ್ಟಿವ್ ಲೆವೆಲ್ ಆಫ್ ಟೀಚಿಂಗ್ ಇಸ್ ಅ ಬೆಸ್ಟ್ ಎಕ್ಸಾಂಪಲ್ ಅಂತ ಹೇಳ್ಬೋದು. ಎಕ್ಸಾಂಪಲ್, ಸ್ಟೂಡೆಂಟ್ ಅನಲೈಸಿಂಗ್ ಕೇಸ್ ಸ್ಟಡಿ ಇನ್ ಲಾ ಆರ್ ಬಿಸ್ನೆಸ್ ಮ್ಯಾನೇಜ್ಮೆಂಟ್, ಅದೊಂದು ಎಕ್ಸಾಂಪಲ್ ಅಂತ ಹೇಳ್ಬೋದು. ಅದರ್ ಇಸ್ ವೈ ಲರ್ನರ್ ಕಂಡಕ್ಟಿಂಗ್ ದ ಸೈನ್ಸ್ ಎಕ್ಸ್ಪೆರಿಮೆಂಟ್ ಟು ಡಿಸ್ಕವರ್ ದ ಪ್ರಿನ್ಸಿಪಲ್ಸ್. ಆಸ್ ಅ ಸೈನ್ಸ್ ಸ್ಟೂಡೆಂಟ್ ಏನು ಮಾಡ್ತಾರೆ, ಟು ಕಂಡಕ್ಟ್ ದ ಸರ್ವೆ or to conduct the science experiment to discover the principles. And next one, a group project where student design the solution to reduce the plastic wastage. ಯಾವ ಥರ ನಾವು ಪ್ಲಾಸ್ಟಿಕ್ ವೇಸ್ಟೇಜನ್ನು ಕಡಿಮೆ ಮಾಡ್ಬೇಕು, ಯಾವ ಥರ ಒಂದು ಸೊಲ್ಯೂಷನ್ ಕಂಡುಹಿಡಬೇಕು, ಅವರು ಡಿಸೈನ್ ಮಾಡ್ತಾರೆ, ಪ್ರಾಜೆಕ್ಟ್ನ ಡಿಸೈನ್ ಮಾಡ್ತಾರೆ. ಗ್ರೂಪ್ 2 or 3 ಗ್ರೂಪ್ ಆಗಿ ಅದನ್ನು ಸೊಲ್ಯೂಷನ್ ಕೊಡೋಕೆ ಟ್ರೈ ಮಾಡ್ತಾರೆ. ಸೊ ಫಸ್ಟ್ ಒನ್ ಈಸ್ ಅ levels of teaching, memory level of teaching. Second one is understanding level of teaching. Third one is reflective level of teaching. Understanding memory level of teaching ಅನ್ನ ಪ್ರೊಪೋನೆಂಟ್ ಮಾಡಿದವರು ಹರ್ಬರ್ಟ್. ಅಂಡರ್ಸ್ಟ್ಯಾಂಡಿಂಗ್ ಲೆವೆಲ್ ಆಫ್ ಟೀಚಿಂಗ್ ಅನ್ನ ಪ್ರೊಪೋನೆಂಟ್ ಮಾಡಿದವರು ಮೋರಿಸನ್. ಆ್ಯಂಡ್ ಲಾಸ್ಟ್ ಒನ್ ಈಸ್ ರಿಫ್ಲೆಕ್ಟಿವ್ ಲೆವೆಲ್ ಆಫ್ ಟೀಚಿಂಗ್ ಅನ್ನ ಪ್ರೊಪೋನೆಂಟ್ ಮಾಡಿದವರು ಹಂಟ್. ಸೊ ಮೆಮರಿ ಲೆವೆಲ್ ಆಫ್ ಟೀಚಿಂಗ್ ಈಸ್ ಅ ಬೆಸ್ಟ್. ಇದಕ್ಕೆ ಒಂದು ಮೆಮರಿ ಲೆವೆಲ್ ಆಫ್ ಟೀಚಿಂಗನ್ನು ಸೂಟೇಬಲ್ ಆಕತ್ತಂದ್ರಿ ಪ್ರೈಮರಿ ಎಜುಕೇಷನ್. ಅಂಡರ್ಸ್ಟ್ಯಾಂಡಿಂಗ್ ಲೆವೆಲ್ ಆಫ್ ಟೀಚಿಂಗ್ ಈಸ್ ಎ ಸೆಕೆಂಡರಿ ಎಜುಕೇಷನ್ ಆ್ಯಂಡ್ ರಿಫ್ಲೆಕ್ಟಿವ್ ಲೆವೆಲ್ ಆಫ್ ಟೀಚಿಂಗ್ ಈಸ್ ಹೈಯರ್ ಎಜುಕೇಷನ್ ಅಂತ ಹೇಳ್ಬೋದು. ಸೊ ನೆಕ್ಸ್ಟ್ ಕ್ಲಾಸ್ ಐ ವಿಲ್ ಡಿಸ್ಕಸ್ ವಾಟ್ ಆರ್ ದ ಮೋಡ್ಸ್ ಆಫ್ ಟೀಚಿಂಗ್ ಅಂತ ನೆಕ್ಸ್ಟ್ ಕ್ಲಾಸ್ ಒಳಗೆ ನಾನು ಡಿಸ್ಕಸ್ ಮಾಡ್ತೀನಿ. ಇಫ್ ಎನಿ ಕ್ವರೀಸ್ ವಾಟ್ ಆರ್ ದ ಲೆವೆಲ್ಸ್ ಆಫ್ ಟೀಚಿಂಗ್, ಜಸ್ಟ್ ಯು ಪುಟ್ ದ ಮೆಸೇಜ್ ಇನ್ ಕಮೆಂಟ್ ಬಾಕ್ಸ್. ನೆಕ್ಸ್ಟ್ ಕ್ಲಾಸ್ ಐ ಸಾಲ್ವ್ ದಟ್ ಯುವರ್ ಪ್ರಾಬ್ಲಮ್. ಥ್ಯಾಂಕ್ ಯು ಸೋ ಮಚ್ ವಾಚಿಂಗ್ ದಿಸ್ ವಿಡಿಯೋ. ಥ್ಯಾಂಕ್ ಯು.